ನೀವು ಮನೆಯಲ್ಲಿ ಬಟ್ಟೆ ಒಗೆದ ನಂತರ ಮನೆ ಒಳಗಡೆನೆ ಸ್ಟ್ಯಾಂಡಲ್ಲಿ ಹಾಕಿ ಆಲು ಅಥವಾ ಬೆಡ್ರೂಮಲ್ಲಿ ಇದನ್ನು ಒಣಗಾಕಕ್ಕೆ ಇಡ್ತೀರಾ, ಇಲ್ಲ ಟೆರಸ್ಸಿಗೆ ತೊಗೊಂಡು ಹೋಗಿ ಸೂರ್ಯನ ಬೆಳಕಿಗೆ ಒಣಗಾಕ್ತೀರಾ? ಇನ್ ಕೇಸ್ ನೀವೇನಾದರೂ ಮೊದಲನೇ ಕ್ಯಾಟಗರಿಯವರಾಗಿದ್ದರೆ ಈ ರೀಲ್ನ ತಪ್ಪದೆ ಕಡೆ ತನಕ ನೋಡಿ. ಈ ಒದ್ದೆ ಬಟ್ಟೆಯಿಂದಾಗಿ ಮಾಯಿಶ್ಚರ್ ರಿಲೀಸ್ ಆಗುತ್ತೆ. ಇದರಿಂದಾಗಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸು ಬಟ್ಟೆ ಮೇಲ್ಗಡೆ ಗ್ರೋ ಆಗ್ತಾ ಇರುತ್ತೆ ಮನೆ ಒಳಗಡೆ ಒಣಗಾಕೋದ್ರಿಂದ. ಯಾವಾಗ ಸೂರ್ಯನ ಬೆಳಕು ಬಟ್ಟೆ ಮೇಲ್ಗಡೆ ಬೀಳಲ್ಲ, ಅದು ಕಂಪ್ಲೀಟಾಗಿ ಡಿಸ್ಇನ್ಫೆಕ್ಟ್ ಆಗಲ್ಲ ಅಥವಾ ಪ್ರಾಪರಿ ನ್ಯಾಚುರಲಿ ಸ್ಟೆರಿಲೈಸ್ ಆಗಿರಲ್ಲ. ಇದರಿಂದಾಗಿ ಎರಡು ರೀತಿಯ ಪ್ರಾಬ್ಲಮ್ ಆಗುತ್ತೆ. ಮೊದಲನೇದು ನಿಮ್ಮ ಹೆಲ್ತ್ ಮೇಲ್ಗಡೆ ಈ ಅಲರ್ಜಿ, ಸ್ಕಿನ್ ಇನ್ಫೆಕ್ಷನ್ನು, ರ್ಯಾಷಸ್ಸು, ಅಸ್ತಮಾ, ಹೆಡ್ಡೇಕು, ಸೈನಸ್ಸು ಅಥವಾ ಲಂಗ್ ಇನ್ಫೆಕ್ಷನ್ನು, ಈ ರೀತಿ ಕೆಲವೊಂದೊಂದು ಹೆಲ್ತನ್ನು ಅದು ಟ್ರಿಗರ್ ಮಾಡುತ್ತೆ ಪ್ರಾಬ್ಲಮ್ಸು. ಎರಡನೇದು, ಈ ಮಾಯಿಶ್ಚರಿಂದಾಗಿ ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ ಮನೆ ಒಳಗಡೆ ಮತ್ತು ಏರ್ ಕ್ವಾಲಿಟಿನ ಹಾಳು ಮಾಡ್ತಾ ಇರುತ್ತೆ. ಈ ಮೋಲ್ಡ್ಸ್ ಅಂತ ಏನು ಕರಿತೀವಲ್ಲ, ಈ ಬಟ್ಟೆ ಮೇಲ್ಗಡೆ, ಒಂದೊಂದು ಟೈಮಲ್ಲಿ ಗೋಡೆ ಮೇಲ್ಗಡೆ, ಫ್ಯಾನ್ ಸೀಲಿಂಗ್ ಮೇಲ್ಗಡೆ ಬೆಳೀತಿರುತ್ತೆ. ಈ ಮೋಲ್ಡ್ಸಲ್ಲಿರುವಂಥ ಸ್ಪರ್ಸು ಏರ್ಗೆ ಮಿಕ್ಸ್ ಆಗಿ ಅದನ್ನೇ ನಾವು ಉಸಿರಾಡ್ತಾ ಇರ್ತೀವಿ. ಇದರಿಂದಾಗಿ ಮತ್ತೆ ಹೆಲ್ತ್ ಮೇಲ್ಗಡೆ ಪರಿಣಾಮ ಬೀಳುತ್ತೆ, ಮೊದಲನೇ ರೀತಿಯಲ್ಲಿ ಹೇಳ್ದಂಗೆ. ಈ ರೀತಿ ಆಗಬಾರ್ದು ಅನ್ನೋ ಹಾಗಿದ್ರೆ ಈ ಬಟ್ಟೆನ ಆದಷ್ಟು ಬಾಲ್ಕನಿ ಅಥವಾ ಟೆರಸ್ ಮೇಲ್ಗಡೆ ತೊಗೊಂಡೋಗಿ ಬಿಸಿಲಿಗೆ ಒಣಗಾಕಿ. ಎಸ್ಪೆಷಲಿ ಇನ್ನರ್ ವೇರ್ಸ್ ಯಾವಾಗ್ಲೂ ಬಿಸಿಲಲ್ಲಿ ಒಣಗಾಕಿದ್ರೆ ಮಾತ್ರ ಅದು ಡಿಸ್ಇನ್ಫೆಕ್ಟ್ ಆಗೋದು ಅಥವಾ ಪ್ರಾಪರಾಗಿ ಸ್ಟೆರಿಲೈಸ್ ಆಗೋದು. ಇನ್ ಕೇಸ್ ನೀವೇನಾದರೂ ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ನಮಗೆ ಒಣಗಾಕೋದಕ್ಕೆ ಬೇರೆ ಜಾಗನೇ ಇಲ್ಲ, ಮನೆ ಒಳಗಡೆನೇ ಈ ಥರ ಒಣಗಾಕಬೇಕು ಅನ್ನೋ ಹಾಗಿದ್ರೆ ಅಟ್ಲೀಸ್ಟು ಆ ಸ್ಟ್ಯಾಂಡನ್ನು ಕಿಟಕಿ ಪಕ್ಕನೋ ಇಲ್ಲ ಎಲ್ಲಿ ಪ್ರಾಪರಾಗಿ ಗಾಳಿ ಆಡುತ್ತಲ್ಲ ಅಂಥ ಜಾಗದಲ್ಲಿ ಇಟ್ಟು ಅದು ಒಣಗಿದ ನಂತರ ಧರಿಸೋದಕ್ಕಿಂತ ಮುಂಚೆ ಐರನ್ ಮಾಡಬೇಕು. ಐರನ್ ಮಾಡದೆ ಬಟ್ಟೆನ ಹಾಕಲೇಬೇಡಿ. ಸೊ ಆದಷ್ಟು ಟೆರಸ್ ಮೇಲ್ಗಡೆ, ಬಾಲ್ಕನಿ ಮೇಲ್ಗಡೆ ಸೂರ್ಯನ ಬೆಳಕು ಇದ್ದಾಗ ಒಣಗಾಕೋದೇ ತುಂಬ ಒಳ್ಳೆಯದು. ಈ ಥರ ಮನೆ ಒಳಗಡೆ ಒಣಗಾಕೋದ್ರಿಂದಾಗಿ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಎಸ್ಪೆಷಲಿ ಮನೇಲೇನಾದರೂ ಪ್ರೆಗ್ನೆಂಟ್ ವುಮೆನ್ನು, ಮಕ್ಕಳು ಇಲ್ಲ ಓಲ್ಡ್ ಏಜ್ ಅವರಿದ್ದರೆ ಅವ್ರಿಗೆ ಇದರಿಂದ ತುಂಬ ಅತಿ ಹೆಚ್ಚು ಪ್ರಾಬ್ಲಮ್ ಆಗುತ್ತೆ. ಈ ರೀಲ್ ನಿಮ್ಮ ಅಪಾರ್ಟ್ಮೆಂಟ್ ಫ್ರೆಂಡ್ಸ್ ಇದ್ದಾರಲ್ಲ, ಯಾರಿಗೆ ಮನೆ ಒಳಗಡೆನೇ ಬಟ್ಟೆ ಒಣಗಾಕ್ತಾರಲ್ಲ ಯಾವಾಗಲೂ, ಅಂಥವ್ರಿಗೆ ಶೇರ್ ಮಾಡಿ.